ಬನ್ನಿ ಎಲ್ಲ ಹಂಗೆ ಬಂದ್ಬಿಡಿ ಬರ್ರಿ ಎಲ್ರು ಆಯ್ತಾ ಸಂತೋಷ ನೀ ಕಡೆ ಪ್ಲಾನ್ ಅಲ್ಲ ಸುಂದರಣ್ಣ ಬಾಣ ಇಲ್ಲಿ ಬರ್ರಿ ಕಾಣಿಸ್ತೀರಾ ಕೇಳಿಸುತ್ತೆ ಅವರು. ನಮಸ್ಕಾರ ನಮ್ಮೆಲ್ಲ ಚಾಲಕ ಬಂಧು ಮಿತ್ರರಿಗೆ. ಇವಾಗ ಬೆಳಗ್ಗೆಯಿಂದ ಎಲ್ಲೂ ಕೂಡ ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಏನು EV ಆಟೋಗಳನ್ನ ಆಟೋದವರು ಹಿಡಿದ್ರು. ಇವಾಗ ಇನ್ನೂ ನೋಡಿ ಎಲ್ಲ ಇಲ್ಲೇ ಇದೆ, ಯಾರು ಕೂಡ ಇನ್ನೂ ಬಂದಿಲ್ಲ. ಯಾಕೆಂದರೆ ಡಾಕ್ಯುಮೆಂಟ್ಸ್ಗಳು ಇರಲ್ಲ. ಇವಾಗ ನೋಡಿ 46 ಗಾಡಿಗಳನ್ನ ಇಲ್ಲಿ ತಗೊಬಂದು ಹಾಕಿದ್ದಾರೆ. ಯಾಕೆಂದರೆ ಇದು ಆಟೋದವ್ರು ಕೂಡ ಇಲ್ಲಿ ತಂದು ಹಾಕ್ಸಿದ್ರು. ಯಾಕೆಂದರೆ ಈಗ ಅಲ್ಲಿ ಎಲ್ಲ ಕ್ರೌಡ್ ಆಗುತ್ತೆ ರೋಡು ಅಂತ ಹೇಳಿ ಇಲ್ಲಿ ಆಟೋಗೆ ತಗೊಬಂದು ಹಾಕಿದ್ದಾರೆ. ಇಲ್ಲಿಂದನೇ ಡಾಕ್ಯುಮೆಂಟ್ ಚೆಕ್ ಮಾಡಿ ಹಿಂದೆ ಇರುವಂಥಗೆ ಫೈನ್ ಹಾಕ್ತೀವಿ ಅಂತ. ಹಾಗೆ ಈಗೇನು ಬಲ್ಕಾಗಿ ಕಂಪ್ನಿಗಳಿಗೆ ಆಟೋಗಳನ್ನ ಕೊಡಬಾರ್ದು ಅಂತ ನಾವು ಮನವಿ ಮಾಡಿದ್ವು ಸರ್ಕಾರಕ್ಕೆ. ಅವರು ಕೂಡ ಸ್ಟಾಪ್ ಮಾಡಿದರು, ಆ ಥರ ಕೊಡೋಂಗಿಲ್ಲ ಅಂತ. ಆದರೆ ಇಲ್ಲಿ ಒಂದೇ ಕಂಪ್ನಿ ಇಲ್ಲೇ ಇದೆ, 36 ಆಟೋ ಇದೆ ಒಂದೇ ಕಂಪ್ನಿಯವರು. ಅದೇನು ಹೆಸರು ಬರಲ್ಲ, UOIIYRVTIIE ಅಂತ. ಇವು 36 ಇದೆ, ಒಂದೇ ಕಂಪ್ನಿಯ 36 ಇದೆ. ಮತ್ತು HNA ಅದು ಒಂದು 3-4 ಬರುತ್ತೆ. ಇನ್ನೊಂದು 8 ಗಾಡಿಗಳು ಬೇರೆ ಬೇರೆ ಹೆಸರು ಬರುತ್ತೆ. ಮತ್ತು ಅದರಲ್ಲಿ HNA ಅದೊಂದು ಬರುತ್ತೆ. ಇಷ್ಟು ಒಂದೆರಡು ಉಲ್ಟಾ ಸೀದಾ ಬರುತ್ತೆ. ಅದು ಬಿಟ್ಟರೆ ಒಂದೇ ಗಾಡಿಯವು 36 ಗಾಡಿ ಇದೆ. ಈಗ ಇವರು ಯಾವ ರೀತಿ ರಿಜಿಸ್ಟರ್ ಮಾಡ್ಕೊಡ್ತಾರೆ ಅನ್ನೋದೇ ಈಗ ನಮಗೊಂದು ಪ್ರಶ್ನೆ. ಯಾಕೆಂದರೆ ಈಗ ಸರ್ಕಾರ ಕೂಡ ಮಾಡಬೇಡಿ ಅಂತ ಹೇಳಿದ್ದಾರೆ. ಆದರೂ ಬರೀ ಇದು ಇಂದಿರಾನಗರದಲ್ಲಿ ರಿಜಿಸ್ಟರ್ ಆಗಿರುವಂಥದ್ದು. ಇವೆಲ್ಲ ಎಲ್ಲ ಇಂದಿರಾನಗರ ಇದು 05 ಮತ್ತು 5 ಜಯನಗರದಲ್ಲಿ ಆಗಿರುವಂಥದ್ದು ಜಾಸ್ತಿ. ಒಂದೇ ಕಂಪ್ನಿಯವು. ಇದು ಸರ್ಕಾರ ಒಂದು ರೀತಿಯಲ್ಲಿ ಹೇಳಿದ್ರೆ ಇಲ್ಲಿ ಅಧಿಕಾರಿಗಳೇ ಕೂಡ ಒಂದು ರೀತಿ ಮಾಡ್ತಾರೆ. ಏನು ಅದೇನು ಹೇಳ್ತಾರಲ್ಲ, ಸಾಪೆ ಕಡೆಯಲ್ಲಿ ಸರ್ಕಾರ ನುಗ್ಗಿದ್ರೆ ರಂಗೋಲಿ ಕಡೆಯಲ್ಲಿ ನುಗ್ಗುವಂಥವ್ರು ಅಧಿಕಾರಿಗಳು. ಯಾಕೆಂದರೆ ಇದು ಈ ಥರ ಕಣ್ಣ ಮುಚ್ಚಲೆ ಆಡ್ಕೊಂಡು ಚಾಲಕರನ್ನ ಜೀವನದಲ್ಲಿ ಆಟ ಆಡ್ತಾ ಇರ್ತಾರೆ. ದಯವಿಟ್ಟು ಇದಕ್ಕೆ ಇಷ್ಟಕ್ಕೆ ನಿಲ್ಲಲ್ಲ. ಈಗ ನಾಳೆ ಮಾಡಲ್ಲ, ನಾಳೆ ಬಿಟ್ಟು ಮತ್ತೆ ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮಗೂ ಕೂಡ ಈ ಏನು ಕೋರಮಂಗಲ RTO ನಮ್ಮ ಅಧಿಕಾರಿ ದೀಪಕ್ ಸರ್ ಅವರು ತುಂಬ ಸಪೋರ್ಟಾಗಿ ನಿಂತ್ಕೊಂಡು ಚಾಲಕರ ಪರವಾಗಿ ಒಳ್ಳೆಯ ಕೆಲಸ ಇವತ್ತು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲ ಸಂಘಟನೆಯಿಂದ ಧನ್ಯವಾದ ತಿಳಿಸ್ತೀವಿ. ಯಾಕೆಂದರೆ ಎಲ್ಲ ಅಧಿಕಾರಿಗಳು ಕೂಡ, ಯಾಕೆಂದರೆ ಚಾಲಕರ ಕಷ್ಟನ ತಿಳ್ಕೊಂಡವ್ರೆ. ಕೆಲವರು ಅಂತೂ ತಿಳ್ಕೊಳ್ಳಲ್ಲ ಬಿಡಿ. ಯಾಕೆಂದರೆ ಅವ್ರಿಗೆ ಏನು ಬರಬೇಕು ಬಂದರೆ ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಚಾಲಕರು ಏನಾದರೂ ಕೂಡ ಅದು ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ನಮ್ಗೆ ಅಧಿಕಾರ ಇಲ್ಲ, ಮೇಲ್ಗಳ ಮಟ್ಟಕ್ಕೆ ಹೋಗಿ ಅಂತಾರೆ. ಅಲ್ಲೂ ಹೋದರೆ ಇನ್ನು ಮೇಲ್ಗೆ ಹೋಗಿ ಅಂತಾರೆ, ಅಲ್ಲೂ ಹೋದರೆ ಸರ್ಕಾರದ ಮಟ್ಟಕ್ಕೆ ಹೋಗಿ ಅಂತಾರೆ. ಏಕೆಂದರೆ ನಮ್ಮ ಚಾಲಕರು ಗೊತ್ತು ಎಲ್ಲೂ ಹೋಗೋಕ್ಕಾಗಲ್ಲ. ಅವ್ರೇನೋ ಬಿಟ್ಬಿಡ್ತಾರೆ. ನಮ್ಮದೇನು ಕೆಲಸ ನಾವು ಮಾಡ್ಕೋಬೋದು ಅನ್ನೋ ಒಂದು ಮನಸ್ಥಿತಿಲಿ ಅಧಿಕಾರಿಗಳು ಇರ್ತಾರೆ. ಈಗ ಚಾಲಕರು ಸಿಡದೇ ಇದ್ರೆ ಏನಾಗುತ್ತೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಿರುತ್ತೆ. ಇವತ್ತು ಬರೀ ಸುಮ್ಮನೆ ನಾವು ಒಂದು ಬರೀ ವಾರ್ಡ್ ಅಧ್ಯಕ್ಷಗಳಿಗೆ ಅಪ್ಡೇಟ್ ಕೊಟ್ಟಿದ್ದಕ್ಕೆ ಇಷ್ಟು ಜನ ಬಂದಿದ್ದಾರೆ. ಈ ಗ್ರೂಪ್ಗಳೆಲ್ಲ ಅಪ್ಡೇಟ್ ಕೊಟ್ಟರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಸೇರಿ ಇನ್ನೂ ದೊಡ್ಡ ಮಟ್ಟ ಗಾಡಿಗಳು ನಡೀತಿದ್ರು. ಬರೀ ಈಗ 46 ಗಾಡಿಗಳಿಗೆ ಅಧಿಕಾರಿಗಳ ಕೈಲಿ ಒಂದು ಫೈನ್ಗಳು ಹಾಕೋಕ್ಕಾಗಲಿಲ್ಲ ಇನ್ನು. ಹಾಗಾಗಿ ಮತ್ತೊಮ್ಮೆ ಎಲ್ಲ ನಮ್ಮ ಚಾಲಕರಿಗೆ ಧನ್ಯವಾದ ತಿಳಿಸ್ತೀವಿ. ಈಗೇನು ನಾವು ಇಷ್ಟಕ್ಕೆ ನಿಲ್ಲಿಸಲ್ಲ, ಅದನ್ನು ಮುಂದುವರಿಸ್ತೀವಿ. ಏನೀಗ ನಮಗೆ ಅಧಿಕಾರಿಗಳು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ, ಅದನ್ನು ಮುಂದುವರಿಸುವಂಥ ಕೆಲಸನ ಮಾಡ್ತೀವಿ. ನಮಸ್ಕಾರ. ಹಾಗೆ ನೋಡಿ, ಸುಮಾರು ಜನ 25,000 26,000ಕ್ಕೆ ಸಂಬಳಕ್ಕೆ ಕೆಲಸ ಮಾಡ್ತಿದ್ರಲ್ಲ, ಇವತ್ತು ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗಿದೆ. ಇವತ್ತು ಎಲ್ಲರೂ ಕೂಡ ಗಾಡಿ ಬಿಟ್ಟು ಹೋಗಿದ್ದಾರೆ. ಯಾಕೆಂದರೆ ಗಾಡಿನ ಇವತ್ತು RTO ಅಧಿಕಾರಿಗಳು ಬಿಡಲ್ಲ, ಸೀಜ್ ಮಾಡ್ತೀವಿ ಅಂದಾಗ ನೀವೆಲ್ಲರೂ ಕೂಡ ಗಾಡಿ ಬಿಟ್ಟು ಹೋಗಿದ್ದೀರಾ. ಒಂದೊಂದು ತಿಂಗಳು ಇಲ್ಲ 15 ದಿನ ಕೆಲಸ ಮಾಡಿದ್ದೀರಾ. ನಿಮ್ಮ ಸಂಬಳನ ಯಾರು ಕೂಡ ಕೊಡಲ್ಲ. ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡ್ಕೊಳ್ಳಿ. ನೋಡಿ, ನಾಳೆಯಿಂದನೂ ಕೂಡ ಈ ಒಂದು HSR ಲೇಔಟ್ ಭಾಗದಲ್ಲಿ ಇವತ್ತು ಮಾಡಿದ್ದಾರೆ. ನಾಳೆಯಿಂದ ಬೇರೆ ಬೇರೆ ಕಡೆ ಹಿಡಿತಾರೆ. ಬೆಂಗಳೂರಲ್ಲಿ ನೀವೆಲ್ಲೇ ಗಾಡಿ ಓಡಿಸಿದ್ರು ರ್ಯಾಪಿಡೋ ಕಂಪ್ನಿಯವರು ಖಂಡಿತವಾಗ್ಲೂ ಇವತ್ತೇನೋ ಕಡಿವಾಣ ಹಾಕವ್ರೆ. ಇದೇ ಥರ ಒಂದು ದೊಡ್ಡ ಮಟ್ಟದಲ್ಲಿ ಹಾಕ್ತಾರೆ ಅಧಿಕಾರಿಗಳು. ನೋಡಿ, ನಾವು ಹೇಳೋದಿಷ್ಟೇ, ನೀವೇನೋ 26,000ಕ್ಕೆ ಸಂಬಳ ಕೊಡ್ತಾರೆ ಅಂದ್ಬಿಟ್ಟು ಒಡ್ಡು ಸಂಬಳಕ್ಕೆ ಆಸೆ ಪಟ್ಟು ಆ ಗಾಡಿಗಳನ್ನ ಓಡಿಸ್ತಿದ್ದೀರಾ. ಈ ಅರ್ಧ ಸಂಬಳನೂ ಕೂಡ ನಿಮ್ಗೆ ಇವತ್ತಿನಿಂದ ಸಿಕ್ಕಲ್ಲ. ಯಾಕೆಂದರೆ ನೀವು ಓಡಿಸ್ತಾರಂಥ ಗಾಡಿ ಇವತ್ತು RTO ಕಚೇರಿಯಲ್ಲಿ ನಿಂತಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ. ಇನ್ಮೇಲೆ
ಬಂಡವಾಳ ಗಾಡಿ ತಗೊಳ್ಳಿ. ಯಾಕೆಂದ್ರೆ ಇಷ್ಟು ಜನ ಎಲ್ಲ 4 ಲಕ್ಷ ಬಂಡವಾಳ ಹಾಕಿದ್ದಾರೆ. 2 ಲಕ್ಷ ಆಟೋ ಚಾಲಕರು 4 ಲಕ್ಷ ಬಂಡವಾಳ ಹಾಕಿ ಚಾಲಕರ ವೃತ್ತಿಗೆ ಬಂದವ್ರಂದ್ರೆ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ ಯಾಕೆ ಹೇಳ್ತಾ ಇದೀವಿ ಅಂತ. ಒಂದು ಕಡೆ ಬೈಕ್ ಟ್ಯಾಕ್ಸಿ ಓಡ್ತಾ ಇದ್ರೆ ಚಾಲಕರಿಗೆ, ಇನ್ನೊಂದು ಕಡೆ ಈ ರ್ಯಾಪಿಡೋ, ಅದೇ ಕಂಪ್ನಿ ರ್ಯಾಪಿಡೋ ಆಟೋ. ಹಾಗಾಗಿ ನಾವು ಚಾಲಕರಿಗೋಸ್ಕರ ಮಾಡ್ತಾರಂತ ಹೋರಾಟ. ನೀವೇನೋ 26,000ಕ್ಕೆ ಸಂಬಳಕ್ಕೆ ಕೆಲಸ ಮಾಡ್ತಿದ್ರಿ, ನೀವೂ ಕೂಡ ಹೋರಾಟ ಮಾಡಬೇಕು ನಮ್ಮ ಜೊತೆ ಸೇರ್ಕೊಂಡು. ಅವಾಗಲೇ ಚಾಲಕರಿಗೆ ನ್ಯಾಯ ಸಿಗೋದು. ಇವತ್ತು ಸುಮಾರು ಜನ ಇಲ್ಲ ಆದ್ರೂ ಕೂಡ ಒಂದು 50 ಜನ ಆಟೋಗಳು ನಮ್ಗೆ ಬೇಡವೇ ಬೇಡ ಅಂತ ಇವತ್ತು RTO ಕಚೇರಿಯಲ್ಲಿ ಬಿಟ್ಟು ಹೋಗಿದ್ದಾರೆ. ಯಾಕೆಂದ್ರೆ ತಗೊಂಡು ಹೋಗಕ್ಕೆ ಸುಮಾರು ಒಂದು 6 ರಿಂದ 7 ಜನ ಈಗಲೂ ಇಷ್ಟೊತ್ತು ಟೈಮ್ ಆದ್ರೂ ಕೂಡ ಇನ್ನೂ ಕೂಡ ಇದ್ದಾರೆ. ಅದೇ RTO ಕಚೇರಿಯಿಂದ ಯಾವುದೇ ಕೊಟ್ಟಿದ್ದಾರೆ. ಇವತ್ತು ಆಲ್ರೆಡಿ ಟೈಮ್ ಆಯಿತು, 5 ಗಂಟೆ ಆಯಿತು. ಹಂಗಾಗಿ ಆಫೀಸರು ಕೂಡ ಅವರ 6 ಗಂಟೆನ ಆಫೀಸರು ಕೂಡ ಮನೆಗೆ ಹೋಗಿದ್ದಾರೆ. ಹಂಗಾಗಿ ಸುಮಾರು ಒಂದು 2-3 ಜನ ವೇಟ್ ಮಾಡ್ತಾವ್ರೆ. ವಿಚಾರ ಬಂದು ಯಾರೋ ಒಬ್ಬ ಕಂಪ್ನಿಯವನು 7,000 ಈಸ್ಕೊಂಡು ದಿನಕ್ಕೆ 700 ರೂಪಾಯಿ ರೆಂಟು, 7,000 ಅಡ್ವಾನ್ಸು, 700 ರೂಪಾಯಿ ರೆಂಟು. ಯಾರು ಮಾರಮ್ಮ ಕರೆಯಮ್ಮ ಅವ್ರನ್ನ ಹಂಗೆ ಚಾಲಕರನ್ನ ಒಟ್ಟಿನಲ್ಲಿ ಬಲಿ ಕೊಡ್ತಾವ್ರೆ ಈ ರ್ಯಾಪಿಡೋ ಕಂಪ್ನಿಯವರು. ನೀವು ಬದಲಾಗಿಲ್ಲ ಅಂದ್ರೆ ನಾಳೆ ದಿನ ಈ ಒಂದು ಸಂಕಷ್ಟಕ್ಕೆ ನೀವುಗಳು ಕೂಡ ಸಿಲುಕ್ತೀರಾ. ದಯವಿಟ್ಟು ಪ್ರತಿಯೊಬ್ಬರನ್ನು ಕೂಡ ಎಚ್ಚೆತ್ಕೊಳ್ಳಿ. ನಿಮ್ಗೋಸ್ಕರ ಮಾಡ್ತಿರೋಂಥ ಹೋರಾಟ ಇದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವತ್ತು ಬಂದಂತ ಎಲ್ಲಾ ಚಾಲಕರಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಇನ್ನೂ ಇದೆ ಅಂತಲ್ಲ, ಇದು ಪ್ರಾರಂಭ ಅಷ್ಟೇನೆ. ಇನ್ನು ಮುಂದಕ್ಕೆ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಕಡಿವಾಣ ಹಾಕ್ತೀವಿ. ಇನ್ನ 2 ದಿನ ಆದ್ಮೇಲೆ RTO ಕಚೇರಿ ಎಲೆಕ್ಟ್ರಾನಿಕ್ ಸಿಟಿ ಹೋಗ್ತೀವಿ, KR ಹೋಗ್ತೀವಿ, ಜಯನಗರ ಹೋಗ್ತೀವಿ, ಒಂದು RTOಗೆ ಹೋಗ್ತೀವಿ. ಯಾಕೆ ಅಂದ್ರೆ ಅಡಿಷನಲ್ ಕಮಿಷನರು ಒಂದು ಸತಿ ಆರ್ಡರ್ ಕೊಟ್ಟಿರೋದು ಎಲ್ಲಾ ಕಡೆನೂ ಸ್ಕ್ವಾಡ್ ಹಾಕಿ ಅಂತ. ಎಲ್ಲಾ ಕಡೆನೂ ಹಾಕಿಲ್ಲ. ಇವತ್ತು HSR ಲೇಔಟ್, ಕೋರಮಂಗಲ ಹಾಕಿದ್ದಾರೆ. ಹಂಗಾಗಿ ದಿನ ಬಿಟ್ಟು ದಿನ ಎಲ್ಲ RTOಗೆ ಹೋಗಿ ನಾವು ಕೇಳ್ತೀವಿ. ಅದಕ್ಕೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂದ್ರೆ ಅದೇ RTO ಕಚೇರಿ ಮುಂದೆನೆ ಕೂತ್ಕೊಂಡು ಹೋರಾಟ ಮಾಡ್ತೀವಿ. ನೋಡಿ ಎಷ್ಟಮ್ಮ ಅಡ್ವಾನ್ಸ್ ಕೊಟ್ಟಿರೋದು ಆಟೋಗೆ? ನೀನಲ್ವಾ? ರೆಂಟಲ್ ತಾನೆ? ರೆಂಟಲ್ ಏನೋ ಆಯ್ತು. ಯಾರು ಹೋಗಿದ್ದಾರೆ, ಎಲ್ಲರಿಗೂ ಕೂಡ ಧನ್ಯವಾದಗಳು. ಇವತ್ತು ಬಂದಂತ ಚಾಲಕರಿಗೆ ಇನ್ನೂ ಹೆಚ್ಚಾಗಿ ಬಂದಿದ್ರು. ಹಾಗೆ ಲಾಸ್ಟ್ ಟೈಮು ಕೂಡ ನಮ್ಮ ಹತ್ರಗೆ ಹೋಗಿ ಅಲ್ಲಿರೋಂಥ ಮ್ಯಾನೇಜರ್ಗೆ ನಾವು ವಿಚಾರ ತಿಳಿಸ್ಕೊಟ್ಟಿದ್ದೆ. ನೋಡಪ್ಪ, ನೀವು ಮಹಿಳೆಯವ್ರಿಗೆ ನಮ್ಮ ಯಾತ್ರೆಯಲ್ಲಿ ಎಲೆಕ್ಟ್ರಿಕಲ್ ಗಾಡಿಗಳನ್ನ ಕೊಡ್ತಿದ್ದೀರಿ, ಕೊಡಬೇಡಿ ಅಂತ ಹೇಳ್ದೋ. ಇವತ್ತು ಕೂಡ 4 ಗಾಡಿ ಸಿಕ್ಕವೆ. ಮೋಂಟ್ರಾ ಕಂಪ್ನಿದು 4 ಗಾಡಿ ನಮ್ಮ ಯಾತ್ರೆ ಸಿಕ್ಕವೆ. ಅವನು ಕೂಡ ಸೀಜ್ ಮಾಡಿ ಒಳಗಡೆ ಹಾಕವ್ರೆ. ಅವರು ಕೂಡ ಗಾಡಿ ಬಿಟ್ಟು ಹೋಗಿದ್ದಾರೆ. ಯಾವುದೇ ಕಂಪ್ನಿ ಅವನು ಎಲೆಕ್ಟ್ರಿಕಲ್ ಗಾಡಿಗಳನ್ನ ವೆಂಡರ್ಶಿಪ್ ಅಲ್ಲಿ ತಗೊಂಡು ಬಿಟ್ರೆ, ಚಾಲಕರ ಮೇಲೆ ಹೊಟ್ಟೆ ಮೇಲೆ ಹೊಡೆಯಂತ ಕೆಲಸ ಮಾಡಿದ್ರೆ ಅದಕ್ಕೆ ಕಡಿವಾಣ ಹಾಕ್ತೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಕರ್ನಾಟಕ ಮಾತೆ.